ಅಂಡ್ ಸರ್ ನಿಮ್ 3 ಮಂದಿಗೆ ಒಂದು ಮರೆಯಕ್ಕೆ ಆಗಲ್ಲ ಅನ್ನೋ ಒಂದ್ ಯಾವ್ದಾರ ಘಟನೆ ಬಹಳ ಪ್ರತಿ ಕಾರ್ಯಕ್ರಮ ಕೆಲವು ಕಡೆ ಓಡಿಸ್ಕೊಂಬಂದು ಹೊಡೆದಾರ ಇದ್ದಲ್ಲೇ ಹೊಡೆದಾರ ತಮಾಷೆ ಮಾಡ್ತಾರೆ. ಪ್ರತಿ ದಿವಸ ಕಾರ್ಯಕ್ರಮ ಮುಗಿದ ತಕ್ಷಣ ಮರೆಯಲಾಗದ ಘಟನೆ ಆಗೋದು ನನಗ ಅಂದ್ರ ಹೆಂಗ ಆತಗೆ ನಾವು ಎಷ್ಟಕ್ಕೆ ಮುಗಿಸಿ ಇವನ್ ಮುಗಿಸೋದು ಸರ್ ಅಮೌಂಟ್ ಎಷ್ಟಕ್ಕೆ ಮುಗಿಸಿ ಅಂತ ಅವ್ನಿಗೆ ಹೇಳಂಗಿಲ್ಲ ಒಟ್ಟಷ್ಟು ತಗೋ ಅಂತ ಕೇಳಿ ಆಘಾತ ಮಾಡ್ಕೊಳ್ಳೋದಕ್ಕಿಂತ ಒಂದು ಫಿಕ್ಸ್ ಮಾಡಿಬಿಟ್ಟಿರಿ ನೀವು ತಲೆ ಕೆಡಿಸಕ್ಕೆ ಹೋಗ್ಬಾರ್ದು ನಿನ್ಗೆ ಇಷ್ಟು ಫಿಕ್ಸ್ ಅಂತ ಹೇಳಿ. ನೋಡ್ರಿ ಪೆನ್ಷನ್ ಆದವನಿಗೆ ಪೆನ್ಷನ್ ಬಂದ್ರೆ ಏನು ಖುಷಿ ಪಡ್ತಾನಲ್ಲ. ಸ್ಯಾಲ್ರಿಗಿಂತ ಪೆನ್ಷನ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟಿವಿ ಸರ್ ನೀವಿಬ್ರು ಸ್ಯಾಲ್ರಿ ನಿಮ್ ಪೆನ್ಷನ್ ಸರ್. ಯಾಕಂದ್ರೆ ಅದು ನಮ್ಮ ಜೊತೆ ರೂಮಿಗೆ ಬರಂಗಿಲ್ರಿ, ನಮ್ಮ ಜೊತೆಗೆ ಪ್ರಯಾಣ ಮಾಡಂಗಿಲ್ಲ, ಎಲ್ಲೋ ಬಂದು ಸ್ಟೇಜಿಗೆ ಬಂದ್ಬಿಡ್ತಾವ ನಮ್ಮ ಮೇಲೆ ದಿನ. ಈಗ ನೋಡ್ರಿ ಈಗ ನಿಮ್ಮದೇ ಇದಕ್ಕೆ ಎಲ್ಲೋ ಕಡೆ ಯಾವುದೋ ಕಡೆಯಿಂದ ಬಂದ್ಬಿಡ್ತಾರೆ. ಆದ್ರೆ ನಾನು ಗ್ರೇಟ್ ಅಂತಾರೆ, ಅವ್ರು ಗ್ರೇಟ್ ಅಂತಾರೆ. ಅವ್ರ ಜೊತೆಗೆ ಬಂದು ನಾನು ಫ್ರೀ ಬರ್ಬೋದಾಗಿತ್ತು. ನಾನು ನನ್ನ ಸ್ವಂತ ಟ್ಯಾಕ್ಸಿ ಗಾಡಿಗೆ ಬಂದೆ, ಅವ್ರಿಗೆ ತೊಂದರೆ ಕೊಡೋದಲ್ರಿ. ಗೊರಕಿ ಭಾಳ ಹೊಡಿತೀನಿ ರೀ, ಭಾಳ ಅದಕ್ಕೇನ್ರಿ ಬಿಲ್ಡಿಂಗ್ ಅಳ್ಳಾಡ್ತವೆ. ಈಗ ನಾವು ಇದಕ್ಕೆ ಹೋಗ್ತೇವೆ, ವೈಜಾಗ್ ಹೋಗ್ತಾ ಇದ್ದೀವಿ ಸರ್. ವೈಜಾಗ್ ಹೋಗುವಾಗ ಇವರು AC ಬೋಗಿ ಅದು ಮಲ್ಕೊಂಡಿದ್ರು. ನೈಟ್ 2 ಗಂಟೆ ಆಗಿತ್ತು. ಒಬ್ಬ ಸರ್ದಾಜಿ ಮಕ್ಕೊಂಡಿದ್ದ, ಇದಕ್ಕೆ ಎಬ್ಸ್ದ, ಭಾಯ್ ಸಾಬ್ ಊಟೋ ಅಂತಂದ. ಕ್ಯೂ ಅಂದ, इतना कराटे मारते आप, वो कैसा सोएंगे, दोनों बातें कर लेते बैठेंगे ಮಾತಕ್ಕಂತಂದ. ಹಾಂ, ಇದು ಅಲ್ಲಿ ಗೊರ್ಕಿ ಇದ್ರೆ ಇವ್ರು 4 ರೂಮ್ ಬಿಟ್ಟು ನಾವು ತಗೋಬೇಕು ಸರ್. ಅಯ್ಯಪ್ಪ ನಿದ್ದೆ ಮಸ್ತ್ ಮಾಡ್ತಾರೆ ಸರ್. ಗೊರ್ಕಿ ಯಾರು ಹೊಡಿತಾರಲ್ಲ ಅವ್ರು ಫಿಕ್ಸ್ ಮಸ್ತ್ ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡ್ತಾರೆ, ಅವ್ರ ಜೊತೆಗಿದ್ದವ್ರು ನಿದ್ದೆ ಮಾಡಂಗಿಲ್ಲ. ನಮ್ಮ ಫ್ರೆಂಡ್ ಇದ್ದಾರೆ ಸರ್. ಎಷ್ಟೋ ಸಲ ಇವ್ರು ಮಿಸಸ್ ಮೆಚ್ಬೇಕ್ರಿ, ಎಷ್ಟೋ ಸಲ ಗೊರ್ಕಿ ಸಲಗ ಡೈವರ್ಸ್ ಆಗ್ಯಾವ್ರಿ. ಕರೆಕ್ಟ್ ಅವ್ರಿಗೆ ಸಟ್ ಮಾಡಿಬಿಟ್ರಿ. ನಾವು ಇರ್ಲಿಕ್ಕೆ ಜನರೇಟರ್ ಹೆಚ್ಚು ಮಾಡ್ಕೊಂಡ್ಬಿಡ್ತಾರೆ ಅವರು. ಸರ್ ನಾವು ಒಂದು ರೂಮ್ನಾಗ ಕೊಟ್ರೇಶ್ ಅಂತ ಫ್ರೆಂಡ್ ಇದ್ದಾನೆ ಆತ. ನಾನು ನಡ್ಬರ್ಕ ಒಬ್ಬರು ವೀರೇಶ್ ಅಂತ ಹುಡುಗ, ಅಣ್ಣ ನಾನು ನಿಮ್ಮ ಜೊತೆ ಇರ್ಬೇಕಣ್ಣ, ನಿಮ್ಮ ಜೊತೆಗೆ ಇರ್ಬೇಕಣ್ಣ ಅಪ್ಪ ಬಲ್ಕೊಂಡಮ್ಮ ಅಂದೆ. 12 ಗಂಟೆ ಆಯಿತು. ಇವ್ರು ಅಂದರು ಹೋಗು ಎಲ್ಲ. ಅವ್ರಿಗೆ ಅಷ್ಟು ನಗು ಬರ್ಲಿಕ್ಕೆ ಇವ್ರೇನಾದ್ರು ಎಲ್ಲರೂ ಬಸ್ ಸ್ಟ್ಯಾಂಡ್ ಮಾಡ್ಕೋಬೋ. ನಾನು ಹೇಳಿದೆ ಬ್ಯಾಡು, ಇಲ್ಲ ಅಣ್ಣನ ಜೊತೆ ಮಲ್ಬೇಕು, ಅಣ್ಣನ ಜೊತೆ ಮಲ್ಕೋಪ. ಎಲ್ಲರೂ ಬಸ್ ಸ್ಟ್ಯಾಂಡ್ ಮಲ್ಕೋರು ಕೇಳಿಲ್ಲ. ನನ್ನ ರೂಮಿಗೆ ಬಂದು ನನ್ನ ಪಕ್ಕಕ್ಕೆ ಮಲ್ಕೊಂಡ, ಪಕ್ಕಕ್ಕೆ ಇನ್ನೊಬ್ಬರು ಬಂದ. ಆತ ನನಗೆ ಕಾಂಪಿಟೇಷನ್. ಅವನು ಗಿರ್ರನ್ ತಲೆ 3 ಗಂಟೆಗೆ ಎದ್ದು ನಾನು ಹೆಸರಾಯ್ತು. ಅವನು ಡೋರ್ ತೆಗೆದ. ಯಾಕಂದೆ ಅಣ್ಣ ಏನೇನಂದೆ, ಇನ್ನು ಮದುವೆ ಕುಣೆ ಮಲಗ ಚಲೋಪ್ಪ. ನಾನು ನಮ್ಮ ಸ್ನೇಹಿತ ಭಜಂತ್ರಿ ಅಂತಿದ್ದಾರೆ ಸರ್. ಅದು ರಾತ್ರಿ ಎದಕ್ಕಂದೆ ಇನ್ನು ಮಲಗದ್ರಾಗ ಆಗ್ತಲ್ಲ ಅಂತ. ಭಜಂತ್ರಿ ಅಂತ ಹೇಳಿದ ಸರ್. ರಾತ್ರಿ 3 ಗಂಟೆ ಬಂದು ನಮ್ಗೆ ಎಬ್ಸಿದ್ರು. ತಲೆ ಮೇಲೆಲ್ಲ ಹಿಂಗೆ ಹಾಕ್ಕೊಂಡು ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ಬಂದ. ಏನಾಗ್ತೇವೆ ಭಜಂತ್ರಣ್ಣ ಅಂತಂದೆ. ನರಸಿಂಹ ಮಕ್ಕ ಕೊಡವಲ್ಲಪ್ಪ ನನಗೆ. ನಾನು ಒಂದು ಲೆಕ್ಕದ ಮೇಲೆ ಅದಂತ ತಿಳ್ಕೊಂಡಿದ್ದಪ್ಪ. ಕೆಳ ಮಕ್ಕೊಂಡೆ, ಮ್ಯಾಲೆ ಮಕ್ಕೊಂಡೆ, 2 ತಲೆದಿಂದ ಬಿಟ್ಕೊಂಡು ಮಕ್ಕೊಂಡೆ. ಏನು ಮಾಡಿದ್ರೆ ಗೊರ್ಕಿ ಕಡಿಮೆ ಆಗೋಳು. ನಾ ಇಲ್ಲಿ ಒಂದು 2 ತಾಸು ಮಕ್ಕೊಂತೀನಿ, ಪ್ಲಕ್ಕ ಸತ್ತೋತ್ ನಾನು ಅಂತಂದು ನಮ್ಮ ರೂಮ್ನಿಗೆ ಬಂದು ಮಕ್ಕೊಂಡ. ಹೇಳ್ಬಿಟ್ಟ ಮುಂಚೆ ಎಲ್ಲಿ ಮಲಗಿದ್ದಂದೆ. ಅಣ್ಣ ಇಲ್ಲಿಂದ ಹೋಗಿ ಸೀದಾ ಬಸ್ ಸ್ಟ್ಯಾಂಡ್ ಮಲ್ಕೊಂಡೆ. ಬಸ್ ಸ್ಟ್ಯಾಂಡ್ ನಿದ್ದೆ ಬಂತಾನಂದ್ರೆ ಬಸ್ಸಿಗಿಂತ ನೀವು. ಆಕ್ಚುಲಿ ಈ ಎಪಿಸೋಡ್ ನೋಡಿದ್ಮೇಲೆ ನಮ್ಗೆ ಇವರು ಖೈದಿಗಳಿಗೆಲ್ಲ ಶಿಕ್ಷೆ ಕೊಡ್ತಾರಲ್ಲ, ಅವ್ರಿಗೆ ಒಳ್ಳೆ ಐಡಿಯಾ ಸಿಕ್ತಿತ್ತು. ಗೊರಕೆ ಹೌದು, ಗೊರಕೆ ಬಹಳ ಡೇಂಜರ್ ಗೊತ್ತಿಲ್ಲ ಅದು. ನಾವು ಗೊರಕೆ ಇವ್ರಿಗೆ ಡೇಂಜರ್ ಅನ್ನೋದಕ್ಕಿಂತ ಪಕ್ಕದಲ್ಲಿರೋದು ಡೇಂಜರ್. ಆಮೇಲೆ ಈತನ ಗೊರಕೆಗಳು ಒಂದೇ ಸ್ಥಾಯಿ ಒಳಗೆ ಇರಂಗಿಲ್ಲ ಸರ್. ಈಗ ಗೊರಕೆ ಈತನು ವೆರೈಟಿ ಅಂತೊಮ್ಮೆ, ಆಮೇಲೆ ಅಂಗಾತ ಮಲಗಿರತ್ತ ಸೈಡ್, ಇನ್ನೊಮ್ಮೆ ಬಂದು ನೋಡಿದ್ರೆ ಹೊಟ್ಟಿ ಕೆಳಗ ಹಿಂಗ್ ಗೋಣು. ಅದನ್ನೇನು 20 ವೆರೈಟಿ ರೀ. ಒಮ್ಮೆ ಮೇಲೆ ಕಟ್ 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 ಅಂತ ಹಿಂಗ ಹೋಗೋದು, ಒಮ್ಮೆ ಮೇಲೆ ಕಟ್ ಆಗೋದು. ಮಲಗಿದಾನಂತ ಬಿಡು ಅಂತಂದು ಮಲ್ಕೊಂಡ್ರೆ ಮತ್ತೆ ವೆರೈಟಿ. ಅಲ್ಲ, ಒಂದು ವಿಶೇಷ ಇದ್ರೆ ಮಾತ್ರ ಮನುಷ್ಯ ಕ್ಲಿಕ್ ಆಗ್ತಾನೆ ಅಂತ ಅವ್ರು ಹೇಳ್ಯಾರ. ಈಗ ಗೊರಕೆ ಸಾಮಾನ್ಯ ಗೊರಕೆ ನಂದು ಇದ್ರೆ ಈಗ ಒಂದು ಇಂಟರ್ವ್ಯೂ ಒಳಗೆ ನನ್ನ ಬಗ್ಗೆ 10 ನಿಮಿಷ ಮಾತಾಡ್ತಾರಂದ್ರೆ ಈಗ ಗೊರಕೆ ಬಗ್ಗೆ
ಅದಕ್ಕೆ ನಾನು ವಿಶೇಷ ಇವ್ರ ಮನೆಗೆ ಇಲ್ಲಿ ತನಕ ಕಳ್ಳ ಸುತ್ತಮುತ್ತ ತಿರುಗಾಡಿಲ್ಲ ನೋಡ್ರಿ ಇವ್ರ ಮನೆ ಕಳ್ಳ. ಯಾಕಂದ್ರೆ ಇವ್ರದ್ದು ಒಂದೊಂದು ವೆರೈಟಿ. ಅಲ್ಲ ಯಾಕಂದ್ರೆ 5 ಗೊರೆ ಹೊಡಿತಿದ್ರೆ ಉಳಿದವ್ರ ಹೆಸರಿರ್ತಾರೆ, ಹಿಂಗೆ ಕಳ್ರ ಬರಂಗಿಲ್ಲ. ಇಷ್ಟು ಗೊರೆಗೆ ಐತಂಗೆ ಅಂದ್ರೆ ಏನು ಯಾರು ಅದಾರ ಬಿಡುವ ಒಳಗ ಅಂತ ಅಂದು ಭಾರಿ. ನಿಮ್ಗೆ ಯಾವಾಗ ಸ್ಟೇಜ್ ಫಿಯರ್ ಆಗಿದನ್ರಿ ಸರ್? ಯಾವಾಗ ಯಾರಿಗಾರ? ಅದು ಇಲ್ಲ ನೋಡಿ ಸರ್, ಎಂದೂ ಇಲ್ಲ ನೋಡಿ ಸರ್. ಯಾವಾಗಿನ ಫಸ್ಟ್? ನಾನು ಫಸ್ಟ್ ಸ್ವಲ್ಪ ಜನರನ್ನ ಗಾಬರಿ ಆದ, ಮತ್ತು ಮರುಕ್ಷಣ ತಿದ್ಕೊಂಡದ್ದು ನಾನು 7ನೇ ಕ್ಲಾಸ್ನಾಗ ಇದ್ದಾಗ. 7ನೇ ಕ್ಲಾಸ್ನಾಗಿದ್ದ ಯಲಬುರ್ಗಾ ಅಂತಕ್ಕಂಥ ಊರಿನಲ್ಲಿ ಬಡತನದ ಭೂತ ಅಂತ ಒಂದು ನಾಟಕ ಆಡಿದೆ. ಆ ನಾಟಕದ ನಮ್ಮ ಮನೆ ಪಕ್ಕದಾಗಿರೋ ಒಬ್ಬ ಪಾತ್ರಧಾರಿಗೆ 5 ರೂಪಾಯಿ ಆಯರಿ ಮಾಡ್ಬೇಕಾಗಿತ್ತು. ನಮ್ಮಪ್ಪ ನನ್ನ ಕೈ ಕೊಟ್ಟು ಅಲ್ಲಿ ಸೀಮೆಯ ಹೆಸರು ಹೇಳಿ 5 ರೂಪಾಯಿ ಕೊಟ್ಟು ಬಾ ಅಂದ. ನಾನು ಟವಲ್ ಹಾಕೊಂಡು ಅದು ಸ್ಟೇಜ್ ಬಂದು ನಿಂತೆ ಸರ್. ಎಲ್ಲ ನೋಡೋ ಒಂಥರ ಇದಾಗ್ಬಿಡ. ಆದ್ರೆ ಅಷ್ಟಕ್ಕೆ ಸಂಜ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಇಲ್ಲಿ ರೈತನ ಪಾಠ ಮಾಡತಕ್ಕಂಥ ಸೀಮಯ್ಯ ಹಿರೇಮಠ ಅವರಿಗೆ ಅಂಕೋಬಾಚಾರ್ ಮಾಸ್ಟರ್ ಅವ್ರು 5 ರೂಪಾಯಿ ಕೊಟ್ಟರು ಅಂತೇಳಿ ಅನೌನ್ಸ್ ಮಾಡಿ ಕೊಟ್ಟು ಬಂದೆ ಸರ್. ಅದು ನಾನು ಫಸ್ಟ್ ಸ್ಟೇಜ್ ನಾನು ಜನರನ್ನು ನೋಡಿದ್ದೆ. ನನಗೆ ಸ್ಟೇಜ್ ಫೇರ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಇವತ್ತು. ಕೈ ಕಾಲು ಅಡಿ ಇಲ್ಲ, ಮಾತು ನೋಡ್ದಂಗೆಲ್ಲ ಖುಷಿ ಆಗ್ತದೆ. ನಂಗೆ ಭಯಂಕರ ಭಯ ಆಯ್ತು ಸರ್. ನಾನು ಯಾರು ನಮ್ಮ ತಾಯಿ ನನಗೆ ಭಾಳ ಸಪೋರ್ಟ್ ಸರ್. ನಾನು ಆಕೆ ಮುಂದೆ ಅಷ್ಟೇ ದನಿ ಮಾಡ್ತಿದ್ದೆ. ನಮ್ಮ ತಂಗಿ ಮುಂದೆ ನಮ್ಮ ಅಕ್ಕ ಅವ್ರು ಭಾಳ ಖುಷಿ ಪಡ್ತಿದ್ರು. ಅಪ್ಪ ಎಂಥ ಟ್ಯಾಲೆಂಟ್ ಇದೆ, ಸೇಮ್ ಹಂಗೆ ಮಾತಾಡ್ತಾನಲ್ಲ ಇವನು ಅಂತ. ನಮ್ಮ ತಾಯಿ ಯಾರು ಕರೆಸಿದ್ರೆ ನೀವು ಕಣ್ಣು ಮುಚ್ಚಿದ್ರೆ ನಾನು ಮಾಡ್ತೀನಿ ಅಂತಿದ್ದೆ. ಹಿಂಗೆ ಕಣ್ಣು ಮುಚ್ಚಿ ಕೂತಿದ್ರು ನಾವು ದನಿ ಮಾಡ್ತಿದ್ದೆ. ಅಲ್ಲಿ ಕಾರ್ಯಕ್ರಮ ಕೂತಿದ್ರು ಎಲ್ಲರೂ ಕಣ್ಣು ಮುಚ್ಚಿ ಕೂತ್ರು ಇನ್ಯಾರು ನೋಡ್ತಾರೆ ಅಂತಂದು ನಮ್ಮ ತಾಯಿ ದ್ರಾಕ್ಷಾಯಣಿ ಮೇಡಮ್ ಹತ್ರ ಹೋದ್ರಲ್ರಿ, ಡಿ ಜಿ ಮಠದ ಮೇಡಮ್ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ ಶಿಬಿರ ಮಾಡ್ತಿದ್ದೆ. ಮೇಡಮ್ ನನ್ನ ಮಗ ಭಾಳ ಟ್ಯಾಲೆಂಟ್ ಅನ್ರಿ, ಸ್ವಲ್ಪ ನೀವು ಭಯ ಭಾಳ ಅದ ರೀ ಅಂದ್ರೆ ಅವರು ಒಂದು ಕಡೆ ಶಿಬಿರದಾಗ ಕರ್ಕೊಂಡೋಗಿ ಮಾತಾಡೋಕೆ ಶುರು ಮಾಡಿದ್ರು. ದನಿ ಮಾಡ್ಲಿಕ್ಕೆ ನೀವು ಮಾಡು, ಯಾರು ಇರೋದಲ್ಲ ಮಾಡು ಕರೆಕ್ಟು ಒಂದು ಹಂತಕ್ಕೆ ತಂದಿಟ್ರಿ ನಾನು ಮೇಡಮ್, ದ್ರಾಕ್ಷಾಯಣಿ ಮೇಡಮ್. ಅವಾಗಲಿದ್ದು ಏನು ರೀ ಎಷ್ಟು ಜನ ನಡೀತೀವಿ. ನಿಮ್ಗೆ ಹೋಗಿದ್ದೆ ಯಾವಾಗ ಸರ್ ಸ್ಟೇಜ್ ಫಿಯರ್? ನನಗೆ ಒಂದು 500 ಕಾರ್ಯಕ್ರಮ ಆದ್ಮೇಲೆ ಹೋಯ್ತು ಸರ್. ಅಲ್ಲಿ ತನಕ ಸ್ಟೇಜ್ ಫಿಯರ್ ಇತ್ತು ನನಗೆ. ಬಾಯಿ ಉಣುತ್ತಿತ್ತು. ಆ ಭಯ ಇತ್ತು ಸ್ಟಾರ್ಟಿಂಗ್. ಇವು ಗುರುಗಳೇ ಹೇಳ್ತಿದ್ರು ಸ್ಟಾರ್ಟಿಂಗ್ ಸಹಜ ಅದು. ನಾವು JC's ವತಿಯಿಂದ ಬಂದಾಗ ಅಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ, EPS ಅಂತ, ಎಫೆಕ್ಟಿವ್ ಪಬ್ಲಿಕ್ ಸ್ಪೀಚಿಂಗ್ ಕೋರ್ಸ್ ಅಂತ ಒಂದು ಅದು ಕೊಡ್ತಾರೆ. ಅದರಿಂದ ನಾವು ಬಂದೀವಿ. ಇವ್ರಂಗೆ ನಾವು ಯಾವುದೇ ರೀತಿಯಿಂದ ನಾಟಕ ಆಯಿತು, ಸ್ಕೂಲ್ ಡೇಸ್ಗಳಲ್ಲಿ ಇದು ಯಾವ್ದು ಗ್ಯಾದರಿಂಗ್ ಯಾವುದು ಮಾಡಿದ್ದಿಲ್ಲ. ಇತ್ತೀಚೆಗೆ ಏನು ಸಮಸ್ಯೆ ಇಲ್ಲ, ಅದೇನಿಲ್ಲ. ನಮ್ಗೆ ಭಯ ಅನಿಸಿದ್ದು ಇವ್ರು ನೋಡಿನಿ ಅಷ್ಟೇ, ಮತ್ತೇನೆ. ಯಾರ್ದಾದ್ರು ಭಯ ಇರ್ಬೇಕಂತ. ಯಾಕಂತಂದ್ರೆ ಈತನ ವ್ಯಕ್ತಿತ್ವ ಹೆಂಗಿದೆ ಸರ್, ಧೈರ್ಯವಾಗಿ ಇದ್ದವನಿಗೆ ಕೂಡ ಭಯ ಹುಟ್ಟಿಸುವಂತ ಕೆಪಾಸಿಟಿ. ಸೂಪರ್. ಫಿಲ್ಮ್ ಆಕ್ಟರ್ ಉದಯ್ ಚಂದ್ರಿಕಾ ಅಂತಿದ್ದಾರೆ, ಗೊತ್ತಾ ನಿಮ್ಗೆ? ಈಗ ವಯಸ್ಸಾಗಿರ್ಬೋದು ಅವ್ರಿಗೆ. C.D. ರಾಜಣ್ಣ ಅದರ ನೀ ಬಳುಕಿ ನಡೆವಾಗ ಅದರ ಹೀರೋಯಿನ್ ಅವರು. ಆ ಕಾಲಕ್ಕೆ ಭಾಳ ಫೇಮಸ್. ಅವ್ರು ಭರತನಾಟ್ಯ ಮಾಡ್ತಿದ್ರು. ಊರಿಗೆ ಬಂದು ನಮ್ಮೂರಿಗೆ ಅವ್ರು ಬಂದ್ರು. 5, 10, 15 3 ಟಿಕೆಟ್ 3 ಈ ತರ ವೆರೈಟಿ ಟಿಕೆಟ್ಸ್. ಅವ್ರು ಬಂದದ್ದನ್ನ ಊರೊಳಗೆ ಟಾಂಗಾದ ಕೂತು ಮೈಕ್ನಾಗ ನಾನು ಅನೌನ್ಸ್ ಮಾಡೀನಿ ನೋಡ್ರಿ. ಸ್ಟೆಬಿಲೈಸರ್ ಅಂತ ಅಂತ ಇನ್ವರ್ಟರ್ ಟೈಪ್ ಅದನ್ನ ಇಟ್ಕೊಂಡು ಟಾಂಗಾದ ಕೂತು ಇಂದು ಸಾಯಂಕಾಲ ಖ್ಯಾತ ಸಿನಿಮಾ ನಟಿ ಉದಯ್ ಚಂದ್ರಿಕಾರ್ ಅವರಿಂದ ಜಮ್ಮುನಾಥ ನಾಟ್ಯ ಮಂದಿರದಲ್ಲಿ ನಡ್ಕಂತ ಅವಾಗ ಸ್ಟೇಜ್ ಅಲ್ರಿ. ಮತ್ತೆ ಅದು ಮೈಕಿನಾಗ ಹೋದ್ರೆ ನಾನು ದನಿ ಒಳಗೆ ಕಳಿಸ್ತಂದು ನಾನು ಸ್ವಲ್ಪ ಭಯ ಪಟ್ಟಿದ್ದೆ. ಸ್ಟೇಜ್ ನಿಂತಲ್ಲ, ಅಲ್ಲಿಂದ ನಾನು ನಿಂತು ಮಾತಾಡಿದ್ರೆ ಏನಲ್ಲ ಅಂತ ಅನಿಸ್ತು. ಇಡೀ ಊರನ್ನ ಸುತ್ತಾಕಿ ಉದಯ್ ಚಂದ್ರಿಕಾ ನೃತ್ಯವನ್ನು ನೋಡಲು ಮರೆಯದಿರಿ ಅಂತ ಆರಂಭ ಆಯ್ತು. ಅಲ್ಲಿಂದ ನಾ ಫಸ್ಟ್ ಮೈಕ್ ಹಿಡಿದೆ. ಸೂಪರ್. ಅಂಡ್ ಅತಿ ದೊಡ್ಡ ಇವೆಂಟ್, ಭಾಳ ಮಂದಿ ಇರುವಂತದ್ದು ಯಾವ ಇವೆಂಟ್ ರೀ ಅದು? ಅತಿ ಹೆಚ್ಚು ಜನ ಇರೋದು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಮತ್ತು ನಮ್ಮ ಸ್ವಾಮಿಗಳು ಸಿರಿಗೇರಿ ಸ್ವಾಮಿ ತರಳಬಾಳು ಹುಣ್ಣಿಮೆ. ಫಸ್ಟ್ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಕನಿಷ್ಠ 1 ಲಕ್ಷ ಜನ. ಅದಾದ್ಮೇಲೆ ತರಳಬಾಳು ಅವ್ರದ್ದು ಒಂದು ಭಾರಿ ಜನ, ಅದ್ಭುತ ಸರ್. ನನಗೆ ಜನ ಕಡಿಮೆ ಇದ್ರೆ ಮಾತಾಡೋದು ನನಗೆ 500,000 ಏನೂ ಅನ್ಸೋದಿಲ್ಲ. ಇನ್ನೊಂದು ಯಾವ್ದೋ ಕಂಪ್ನಿಗೆ ಹೋಗಿದ್ದೆ, ಹಾರ್ಡ್ಲಿ 150 ಜನ. ನಾನು ಸುಮ್ಮನೆ ಕಟ್ಟಿ ಮೇಲೆ ಕೂತ್ ಮಾತಾಡ್ಲಕತ್ತೀನಿ, ಅವ್ರು ಕೇಳಕ್ ಕೂತಾರ ಅನ್ಸ್ಬೇಕು. ಜನ ಜಾಸ್ತಿ ಇರ್ಬೇಕು, ಮತ್ತು ಹತ್ತಿರ ಇರ್ಬೇಕು, ದೂರ ಸಮೀಪ ಇರ್ಬೇಕು. ಕೆಲವೊಂದು ಉತ್ಸವಗಳಲ್ಲಿ ಏನ್ ಮಾಡ್ತಾರಪ್ಪ, VIP ಅವೆಲ್ಲ ಮಿನಿಸ್ಟರ್ಗೆ ಅಂತೇಳಿ ಒಂದು 100 ಅಡಿ ತನಕ ಏನು ಬರೀ ಚೇರ್ ಹಾಕ್ಬಿಡ್ತಾರೆ. ಅಲ್ಲಿ ಅವರು ಸಮಯಕ್ಕೆ ಸರಿಯಾಗಿ ಯಾರು ಮಾಡ್ತಿರ್ತಾರ್ರಿ, ಜನ ಇಂದ ಆಗ್ಬಿಡ್ತಾರೆ. ನಿಮ್ಗೆ ಹೆಂಗೆ ಎಫೆಕ್ಟ್ ಆಗ್ತದೆ ಸರ್ ಅದು? ಕಮ್ ಕ್ಲೋಸ್. ಅವ್ನು ನಗೋದು, ಅವ್ನು ಬಿದ್ದು ಅವ್ನ ಮುಖಭಾವ ನೋಡಿ ನಮಗೆ ಕಾಣ್ತಿರ್ಬೇಕು ಸರ್. ಇಲ್ಲಿಂದ ಅಲ್ಲಿವರೆಗೆ ಕಾಣ್ತಿದ್ರೆ ಮಾತಾಡ್ತೀವಿ ನಾವು. ಎಲ್ಲೋ ಕೂತಾರೆ ಮಾತಾಡ್ರಿ ಅಂದ್ರೆ ಸರ್ ರಿಯಾಕ್ಷನ್ ಇರ್ಬೇಕಲ್ಲ. ಹಾಸ್ಯ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗೋದಕ್ಕೆ ಒಂದು ಸೌಂಡು, ಎರಡನೇದು ಲೈಟಿಂಗು ಮತ್ತು ಪ್ರೇಕ್ಷಕ ವರ್ಗ ಸಮೀಪ ಇರಬೇಕು. ಇದ್ರೆ ಸಕ್ಸಸ್ ಆಗ್ತದೆ. ಕೆಲವೊಂದು ಏರಿಯಾದಾಗ ಹೋಗಿ ಇವರೇ ಮಾತಾಡಕೈತಾರೆ. ಒಬ್ಬ ಕುಡಿದು ಬಂದು ನಿನ್ನ ಸಾಕು ಮಾಡೋ ಪ್ರಾಣೇಶ ಕಳಿಸ್ ಅಂತ. ಸರ್,
ಈಗ ನಮಗೀಗ ಅಲಕನಂದ ಸ್ವೀಟ್ಸ್ ಅಂತ ಅದ, ಆ ಕಡೆಯಿಂದ ಒಂದು ಗೇಮ್ ಕೊಟ್ಟಾರೀಗ. ಅದ್ರೊಳಗೆ ಒಂದಿಷ್ಟು ಚೀಟಿ ಒಳಗೆ ಒಂದೊಂದು ಪದ ಬರೆದಿರ್ತೀವಿ, ಅದನ್ನು ಪಿಕ್ ಮಾಡಿ ಅದಕ್ಕೆ ತಕ್ಕಂಗೆ ಒಂದೊಂದು ಏನಾರು ಹೇಳ್ಬೇಕು ನೀವು, ಅದಕ್ಕೆ ಸೂಟ್ ಆಗ್ಬರ್ತದೆ. ಕಳ್ಸಾರ ಅಲಕನಂದಾಗ ಸ್ವೀಟ್ಸ್ ಕಡೆಯಿಂದ. ಶಿಷ್ಯರು ತಿಂದ್ಬಿಟ್ಟು ಧರ್ಮೇಜ ನೀವು ನೀವು ತಗೊಳ್ಳಿ. ಕೈ ಇಲ್ಲಿ ತನಕ ಬರಂಗಿಲ್ಲ ರೀ. ನೋಡಿ ನೀವು ತೋರಿ ಈಗ ಅಲ್ಲಿಟ್ಟು ಅಲ್ಲಿ ಕೈ ಬರೋದ್ರ ಅಂತಂದ್ರೆ ಹೆಂಗ್ರಿ? ಇಷ್ಟೇ ಹೇಳ್ತ ನಾನು. ಇಷ್ಟೇ ಇಲ್ಲ. ನೀವು ತಗೋ, ನೀವಿಬ್ಬರು ಮಾತಾಡೋ ಮೊದಲು. ನೀವು ಮಾತಾಡ್ಬೇಕು. ನೀವು ಹೊಡ್ಸ್ಕೊಂಡು ಬಡ್ಸ್ಕೊಂಡ್ ನೋಡಿ ನಾ ಮಾತಾಡ್ತೀನಿ. ನೋಡ್ರಿ ಈಗ ನನಗೆ ಇಮ್ಯಾಜಿನ್, ಓ ನೋಡ್ರಿ ಹೆಂಗ ನಿಮ್ಗ ಹುಡುಕ್ ಬಂತದು. ಸೂಪರ್. ನನ್ನ ಹೆಂಡತಿ ಮೇಲೆ ಎಷ್ಟು ಜೀವ ನೋಡು. ಹೆಂಡತಿ ಅಂತ ಅಷ್ಟೇ ಬರ್ತಾರೆ, ಯಾರು ಹೆಂಡತಿ ಅಂತ ಬರ್ದಿಲ್ಲ. ನಿಂದು ಯಾವ್ದಪ್ಪ? ಅಂದೇನು ಖಾಲಿ ಅದ ಮೊದಲಿಂದ ಖಾಲಿ ಅಂದ್ರೆ ಅಂದ್ರೆ ನಿಮ್ಮಿಬ್ಬರಿಗಿಂತ ಗದ್ಲಕ್ ಬಿದ್ದದ. ಅಗ್ನಿಶಾಮಕ ದಳನ ಅದು ವಿಷಯ. ಎಲ್ಲ ಕಡೆ ಕೆಲಸ ಮಾಡ್ತಾರ. ಸಬ್ಜೆಕ್ಟ್ ಚೇಂಜ್ ಮಾಡ್ಲ ನೀವು ಇತ್ತು ಅಂತ್ರಿ. ಅದಲ್ಲೇ ಅಷ್ಟವರಿ ಅದಲ್ಲೇ ಇಷ್ಟವರಿ. ಮದುವೆ ಎರಡು ಅಂತವ. ಮದುವೆ ಅಂದರೆ ಲಾಂಗ್ ಫಾರ್ಮ್. ಮದುವೆ ಅಂದರೆ ಮಂಟಪ. ಇಲ್ಲ ಮದುವೆ ಮಂಟಪದಲ್ಲಿ ಮರೆಯದ ದುರ್ಘಟನೆ ನಡೆಯುವಂಥ ವೇದಿಕೆ. ಮರೆಯದ ದುರ್ಘಟನೆ ನಡೆಯುವಂಥ ವೇದಿಕೆ. ಹೆಂಡತಿ ಬಗ್ಗೆ ಏನು ಹೇಳೋದು ಕಡಿಮೆ ಆದ್ರೆ, ಯಾಕಂತಂದ್ರೆ ಇದ್ದಕ್ಕೆ ಒಬ್ಬಕ್ಕನೇ ಇರ್ತಾಳ. ಹೌದಲ್ಲ, ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು ಎಲ್ಲ. ಗಂಡ ಹೆಂಡತಿ ನೋಡೋದು ಒಂದು ಸಲ ಜಗಳ ಆಯ್ತು. ಜಗಳ ಆದ ತಕ್ಷಣ ಗಂಡ ಅಂದ, ನಾಳೆ ಬೆಳಗ್ಗೆ ನೀ ಏನು ಟಿಫನ್ ಮಾಡಬೇಕಾಗಿಲ್ಲ, ಅಂದ್ರೆ ನಾನು ಅಡಿಗೆ ಮಾಡ್ಕೊಂಡು ತಿಂತೀನಿ ಅಂತಂದ. ಆಯಿತು ಅಂತ. ಬೆಳಗ್ಗೆ ರಾತ್ರಿ ಏನು ಸಿಟ್ಟಾಗಿ ಹೇಳ ನಾವು, ಬೆಳಗ್ಗೆ 10 ಗಂಟೆ ಆದರೂ ಹೆಂಡತಿ ಮಲ್ಕೊಂಡಾಗಿ ಅದು ಬರ್ಲಿಕ್ಕೆ ತಯಾರಿಲ್ಲ. ಇವನಿಗೆ ಹಸು ಜಾಸ್ತಿ ಆಯಿತು. ಅಡಿಗೆ ಮನೆ ಒಳಗೆ ಹೋದ, ನೋಡ್ತಾನೆ ಏನು ಮಾಡ್ಕೊಳಕ್ಕೆ ಬರಲ್ರಿ ಇವನಿಗೆ. ಮೂಲೆಗೆ ಒಂದು ಬ್ರೆಡ್ ಬಿದ್ದಿತ್ತು. ಏನು ನಾಯಿಗಂತ ಇಟ್ಟಿದ್ರು ಅವನಿಗೆ ಅಂತ ಇಟ್ಟಿದ್ರೆ ಗೊತ್ತಿಲ್ಲ. ತೊಗೊಂಡು ಹಂಚಿ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ರೋಸ್ಟ್ ಮಾಡ್ಕೊಂಡು ಫ್ರಿಜ್ ತೆಗೆದ. ಹಸಿರು ಕಲರ್ ಚಟ್ನಿ ಇತ್ತು, ಹಚ್ಕೊಂಡು ತಿಂದುಬಿಟ್ಟ. ತಿಂದಾದ್ಮೇಲೆ 11 ಗಂಟೆಗೆ ಬೆಳಗ್ಗೆ ಎದ್ದು ಬಂದು ಹೇಳ್ತಿ ಫ್ರಿಜ್ ತೆಗೆದು ಕೇಳಿದ್ಲು, ಇಲ್ಲಿ ಮೆಹಂದಿ ಇಟ್ಟಿದ್ನಲ್ಲಿ ಎಲ್ಲಿ ಇಟ್ಟಿ ಅಂತ. ಅಯ್ಯೋ. ಅವ ಮೆಹಂದಿ ಹಚ್ಕೊಂಡು ತಿಂದ್ಬಿಟ್ಟನ್ರವ. ಇಲ್ಲ ನೀ ಮೆಹಂದಿ ಏನು ಇಟ್ಟಿದ್ದು ನನಗೇನು ಗೊತ್ತಾಗಬೇಕು, ಅದು ಹಸಿರು ಕಲರ್ ಚಟ್ನಿ ಅಂತ ತಿಳ್ಕೊಂಡು. ನಿಮ್ದು ಅಲಕನಂದ ಸ್ವೀಟ್ಸ್ ಅವರು ಒಂದು ಆಶು ಭಾಷಣ ಸ್ಪರ್ಧೆ ಟೈಪ್ ನಮಗೊಂದು CD ಕೊಟ್ಟಿದ್ದಾರೆ. ಪಿಕ್ ಅಂಡ್ ಸ್ಪೀಕ್ ಅಂತ ಇಂಗ್ಲೀಷ್. ಅದರಲ್ಲಿ ನನಗೆ ಬಂದಿರೋ ವಿಷಯ ಮದುವೆ ಆಗದಿದ್ದರೆ ಏನೋ ಕಳೆದುಕೊಂಡಂತೆ. ಮದುವೆ ಆಗದಿದ್ದರೆ ಏನೋ ಕಳೆದುಕೊಂಡದ್ದು, ಮದುವೆ ಆದರೆ ಎಲ್ಲಾನು ಕಳೆದುಕೊಂಡದ್ದು. ನಿಮ್ದು ಆಗಿಲ್ಲ, ಇದಂಗ ಅನುಭವ. ನೋಡಿ ಬೇರೆ ನೋಡಿ. ಮದುವೆ ಆದ ಹೊಸದರಲ್ಲಿ ನಮ್ಮ ಗೆಳೆಯ ರವಿ ಬಜೆ ಅಂತ ಹೇಳಿದ್ನಲ್ಲ, ಭಾಳ ಒಳ್ಳೆಯ ಬರಹಗಾರ. ಮದುವೆ ಆದ ಹೊಸದರಲ್ಲಿ ಗಂಡ ಹೆಂಡತಿ ಹೆಂಗಿರ್ತಾರೆ, ಹಿಂಗೆ 2 ಜೋಡಿ. 15 ವರ್ಷ ಆದರೆ ಇದು ಹಿಂಗಾಗ್ತದೆ, ಇದು ಹಿಂಗಾಗ್ತದೆ. ಹೆಂಡತಿ ಹಿಂಗಾಗ್ತಾಳೆ, ಗಂಡ ಹಿಂಗಾಗ್ತದೆ. ಬಟ್ ದುರಂತ ಏನಂದ್ರೆ ನೀನು ಎರಡೂ ಹಂಗ ಅವ. ನನ್ನ ದುರಂತ ನಾನು ಹಿಂಗಾಗಿ ಹೆಂಡತಿ ಇಲ್ಲ, ನೀನು ಹೆಬ್ಬೆಟ್ಟು ನಷ್ಟ ಅದ, ಕೇರಿಬೇಳೆ ನಷ್ಟ ಅದ. ನೀ ಯಾವ ತೋರಿಸಿದ್ರೆ ಮಾಜಾ ಕಾಣಿಸಕೈತದ. ಮದುವೆ ಆದ ಹೊಸದರಲ್ಲಿ ಜೋಡಿ ಹಿಂಗಿರ್ತದೆ. ಈಗ ನೋಡಿ ನಂದು ಕರೆಕ್ಟ್. ಎರಡು ಹಿಂಗ ನೋಡುವ, ಇದನ್ನ ನೋಡಿ ಹಿಂಗ ಇದು ಅದಕ್ಕೆ ನನಗೆ ತೋರಿಸ್ಬಿಡು. ಹಿಂಗಿದ್ದಾಗ ಹೆಂಡ್ತಿನ ಹೊಸದಾಗಿ ಹನಿಮೂನ್ ಕರ್ಕೊಂಡು ಹೋಗಿರ್ತಾರೆ ಮೈಸೂರು ದಸರಾಕ್ಕೆ. ಹೆಂಡ್ತಿನ ಒಂದು ಸೈಡ್ ನಿಲ್ಲಿಸ್ತಾನ, ಕಾರ್ನರ್ಗೆ ಒಂದು ಫೋಟೋ ತೆಗಿತಾನ. ಒಂದು ಕಾರ್ನಲ್ಲಿ ಹೆಂಡತಿ, ಇನ್ನೊಂದು ಕಾರ್ನರ್ ತುಂಬ ಮೈಸೂರು ಅರಮನೆ. ಆವಾಗ ಹೆಂಡತಿ ನೋಡಿ, ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಬಾ ಅಂತಾನ. ಆಕಿ ಒಂದು ಸ್ವಲ್ಪ ಟಕ್ ಅಂತ ಕುಣಿತಾಳ. ಅವಾಗ ಕುಣಿದು ಬಾರೆ, ನಲಿದು ಬಾರೆ ಅಂತಾನ. ಅದು ಆಗಿ 15 ವರ್ಷ ಆಗಿದೆ. ಈಗ ಹೆಂಡತಿ 120 kg, ಗಂಡ ಯಥಾ ರೀತಿ ಒಣಗೋಗ್ಬಿಟ್ಟಿದ್ದಾನೆ ಪಾಪ. ಈಗ 15 ವರ್ಷದ ಹಿಂದಿನ ನಂತರ ಮೈಸೂರು ದಸರಾಕ್ಕೆ ಬಂದ.
ಅರಮನೆಯಲ್ಲಿ ಅದೇ ಸ್ಪಾಟಿಗೆ ಹೆಂಡತಿ ನಿಲ್ಲಿಸಿದ್ದಾನೆ, ಫೋಟೋ ತೆಗಿತಾನೆ, ಫ್ರೇಮ್ ತುಂಬ ಹೆಂಡತಿ, ಸಣ್ಣ ಮೂಲೆಯಲ್ಲೇ ಅರಮನೆ. ಸಾಂಗ್ ಉಲ್ಟಾ. ಅನಿಸುತ್ತಿದೆ ಯಾಕೋ ಎಂದು ಅವಳೇನ ಇವಳೇ ಎಂದು ಕಾಡಿಂದ ತಪ್ಪಿಸಿಕೊಂಡು ಕಾಡಾನೆ ಬಂದಿದೆ ಎಂದು ಆಹಾ ಎಂತ ಭೀಕರ ಗಾತ್ರವೇ. ಆವಾಗ ಇನ್ನೊಂದು ಸಾಂಗ್ ಆಡಿದ್ದ. ಏನಾಡಿದ್ದ? ಕುಣಿದು ಬಿಡ. ಈಗ ಎಲ್ಲಿ ಕುಣಿತಾಳ? 120 kg ಪಾಪ. ಅವನಂದ, ಕುಳಿತು ಬಾರೆ, ರೆಸ್ಟ್ ಮಾಡಿ ಬಾರೆ, ನಡೆವ ನಿನ್ನ ಹಿಂದೆ ಹೆಂಡ ಆನೆ ಸಾಲೆ, ಜೀವಕ್ಕೆ ಕುತ್ತು ತಂದವಳೆ, ಅಳತೆ ಮೀರಿ ಬೆಳೆದೆ ಎಲ್ಲಿ ನೀನೇ ವಿಸ್ಮಯ, ನಿನ್ನ ಪಕ್ಕದಲ್ಲಿ ನಿಂತು ಅದೇ ನಾನು ಮಂಗಮಾಯ.